ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ಇವತ್ತಿನ ಟಾಪಿಕ್ ಬಂದು ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಹಳೆ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ತುಂಬ ಸುಲಭ ಇತ್ತು, ಆದರೆ ಇವಾಗ ತುಂಬಾನೇ ಕಷ್ಟ ಇದೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಯಾಕೆ, ಯಾವ ರೀಸನ್ಗೆ ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟ ಇದೆ, ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಹೌದು, ಹಳೆ ಕಾಲಕ್ಕೆ ಹೋಲಿಸಿದ್ರೆ ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ತುಂಬಾನೇ ಕಷ್ಟ ಇದೆ. ಆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿಗಳು ಇರ್ತಾ ಇತ್ತು. ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ ಒಂದೇ ಮನೇಲಿ ಇರ್ತಾ ಇದ್ರು. ಆ ಮಗು ಏನು ಮಾಡ್ತಾ ಇತ್ತು, ಎಲ್ಲರನ್ನು ನೋಡ್ತಾ ಇತ್ತು, ಎಲ್ಲರ ಜೊತೆ ಬೆಳೀತಾ ಇತ್ತು. ಅವಾಗ ಬೆಳೆಸೋದು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳು. ಸೊ ಅದೇನು ಮಾಡಬೇಕು, ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಮನೇಲಿ ಅಮ್ಮ ಇರ್ತಾಳೆ, ಬೆಳಗ್ಗೆಯಿಂದ ರಾತ್ರಿ ತನಕ ಅಮ್ಮನ ಮುಖನೇ ನೋಡ್ತಾ ಇರಬೇಕು. ಆ ಮಗು ಬೇರೆ ಯಾರನ್ನು ಮಾತಾಡ್ಸೋದಕ್ಕಾಗಲ್ಲ. ಅದರಲ್ಲೂ ಹಳ್ಳಿ ಕಡೆ ಇದ್ರೆ ಸ್ವಲ್ಪ ಪರವಾಗಿರಲ್ಲ, ಆ ಎನ್ವಿರಾನ್ಮೆಂಟ್ ಎಲ್ಲರೂ ಬರ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಅದೇನೋ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಸಿಟಿ ಕಡೆ ಅಂತೂ ಮಕ್ಳುಗಳಿಗಂತೂ ತುಂಬಾನೇ ಕಷ್ಟ ಆಗೋಗುತ್ತೆ. ಹೆಂಗೆ ಇರ್ಬೇಕಂತಂದ್ರೆ, ಬೆಳಗ್ಗೆಯಿಂದನೂ ಸಂಜೆವರೆಗೂ ಮನೆ ಒಳಗಡೆ ಬರೀ ತಾಯಿ ಜೊತೆನೇ ಇರೋದು ನಿಜವಾಗ್ಲೂ ಮಕ್ಳುಗಳಿಗೆ ತುಂಬಾನೇ ಬೋರ್ ಆಗುತ್ತೆ. ಎರಡನೇದು, ಯಾಕೆ ಈ ಕಾಲದಲ್ಲಿ ತುಂಬಾನೇ ಕಷ್ಟ ಮಕ್ಕಳನ್ನ ಸಾಕೋದು ಅಂತಂದ್ರೆ, ಹೈಪರ್ ಆಕ್ಟಿವಿಟೀಸ್ ಆಫ್ ಮೋಸ್ಟ್ ಬೇಬೀಸ್. ತುಂಬ ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ನೆಸ್ ಈ ಜನ್ರೇಷನಲ್ಲಿ. ಎಲ್ಲ ಮಕ್ಕಳು ಆಲ್ಮೋಸ್ಟ್ 90% ಮಕ್ಕಳು ಹೈಪರ್ ಆಕ್ಟಿವ್ ಆಗಿರ್ತವೆ. ಅವನ್ನ ಹ್ಯಾಂಡಲ್ ಮಾಡೋದೇನೆ ಇನ್ನು ಬೇರೆ ಕಡೆ ಗಮನ ಕೊಡೋದಿರಲಿ. ಈ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ, ಮಕ್ಕಳಿಗೆ ಕಲಿಸೋದ್ರ ಬಗ್ಗೆ, ಇದ್ರ ಬಗ್ಗೆ ಯೋಚನೆ ಮಾಡೋದಿರಲಿ. ಆ ಹೈಪರ್ ಆಕ್ಟಿವ್ನೆಸ್, ಆ ತರಲೆಗಳನ್ನೇ ತಡ್ಕೊಳಕ್ ಆಗ್ತಾ ಇರೋದಿಲ್ಲ ಮನೆಯಲ್ಲಿ. ತಾಯಂದಿರಿಗೆ ಹೋಗೋದು, ಅದನ್ನ ತೆಗಿಯೋದು, ಇದನ್ನ ತೆಗಿಯೋದು, ತುಂಬಾನೇ ರಗಳೆ ಮಾಡ್ತಾ ಇರುತ್ತೆ. ಮೂರನೇದು ಸೋಷಿಯಲ್ ಮೀಡಿಯಾ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೋಷಿಯಲ್ ಮೀಡಿಯಾಗೆ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ನಾವೇನು ಮಾಡ್ಬಿಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಅಡಿಕ್ಟ್ ಆಗಿ ಮಗುವಿಗೂ ಕೂಡ ಏನು ಮಾಡ್ತೀವಿ, ಸ್ಕ್ರೀನ್ ಟೈಮ್ನ ಕೊಟ್ಬಿಡ್ತೀವಿ. ಮೊಬೈಲು, ಟಿವಿ. ಆ್ಯಕ್ಚುಲಿ ನಾನು ಈಗಾಗಲೇ ಹೇಳಿರೋ ಥರ 3 ವರ್ಷದ ಒಳಗಿನ ಮಕ್ಕಳುಗಳಿಗೆ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಟೈಮ್ ಇರಬಾರ್ದು. ಯಾವುದೇ ಥರ ಟಿವಿ ಆಗಿರಲಿ, ಮೊಬೈಲ್ ಆಗಿರಲಿ, ಅದೆಲ್ಲ ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಇವಾಗ ಏನು ಮಾಡ್ತಾ ಇದ್ದೀವಿ, ನಾವು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರ್ತೀವಿ, ಮಕ್ಳುಗಳಿಗೂ ಕೂಡ ಸ್ಕ್ರೀನ್ ಟೈಮ್ ಅಂದ್ಬಿಟ್ಟು ಮೊಬೈಲು, ಟಿವಿ ಇವೆಲ್ಲ ಕೊಡ್ತೀವಿ. ಆದರೆ ಹಳೆ ಕಾಲದಲ್ಲಿ ಇದ್ಯಾವುದು ಇರಲಿಲ್ಲ. ಅದರಿಂದ ಮಕ್ಕಳುಗಳು ಬೆಳೆಸೋದು ಕೂಡ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಇವಾಗ ಏನು ಮಾಡ್ತೀವಿ ಅಂದರೆ, ತುಂಬಾನೇ ಕೆಟ್ಟ ಪರಿಣಾಮ ಬಿದ್ದ್ಬಿಡುತ್ತೆ. 4ನೇದು ಕ್ರಾಸಿಂಗ್ ಡೆವಲಪ್ಮೆಂಟ್ ಆಫ್ ಮೈಲ್ ಸ್ಟೋನ್ ಅಂತ ಅಂದ್ರೆ ಏನು, ಮೊದಲು ಅದನ್ನ ತಿಳ್ಕೊಳ್ಳೋಣ. ಮೈಲ್ ಸ್ಟೋನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಏಜಲ್ಲಿ ಮಗು ಇದನ್ನ ಮಾಡಬೇಕು ಅಂತ ಇರುತ್ತೆ. ಅಂದ್ರೆ ಈಗ ಮೊದಲನೇ ತಿಂಗಳಲ್ಲಿ ಏನಂತ ಇರುತ್ತೆ, ಸೋಷಿಯಲ್ ಸ್ಮೈಲ್. ಈ ಟೈಮ್ನಲ್ಲಿ ಒಂದು ಮಗು ಸ್ಮೈಲ್ ಮಾಡಬೇಕು. ಅದಾದ್ಮೇಲೆ ಅದ್ರದ್ದು ನೆಕ್, ಕುತ್ತಿಗೆ ಅದು ನಿಲ್ಲಬೇಕು. ನಂತರ ಕುತ್ಕೊಳೋದು ಅಂದರೆ 3 ಮಂತ್ಸ್ 4 ಮಂತ್ಸಿಗೆಲ್ಲ ಕುತ್ಕೊತವೆ ಕೆಲವು ಮಕ್ಳುಗಳು, 5 ಮಂತ್ಸಿಗೆಲ್ಲ ಕುತ್ಕೋತವೆ. ನಮ್ಮ ಮನಸ್ಮಿತಾ ಬಂದ್ಬಿಟ್ಟು ಅವಳಿಗೆ ಇದೊಂದು ಹೆಂಗೆ ಅಂತಂದರೆ, ಕತ್ತು ಕೂಡ ಬೇಗ ಅಂದರೆ ಬೇಗ ನಿಂತಿತ್ತು. ವಿತಿನ್ 1 ಮಂತಲ್ಲಿ ಕತ್ತು ಕಂಪ್ಲೀಟ್ಲಿ ಅಲ್ಲಿ ನಿಂತಿತ್ತು. ವಿತೌಟ್ ನಾವೇನು ಕೈ ಸಪೋರ್ಟ್ ಕೊಡಲಿಲ್ಲ ಅಂತಂದ್ರೂ ಆಕೆ ಕತ್ತು ಅಷ್ಟು ಚೆನ್ನಾಗಿ ನಿಲ್ತಾ ಇತ್ತು. ಆಕೆ ಒಂದು 4 ಮಂತ್ಸಿಗೆಲ್ಲ ತುಂಬಾ ಚೆನ್ನಾಗಿ ಕುತ್ಕೋತಾ ಇದ್ಲು. ವಿತೌಟ್ ಸಪೋರ್ಟ್ 4 to 5 ಮಂತ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಕುತ್ಕೋತಾ ಇದ್ಲು. ಅವಳು 6 ಮಂತ್ಸ್ 5.5 6 ಒಳಗಡೆ ಎಲ್ಲ ಅವಳು ಆಲ್ರೆಡಿ ತೆವಳುತ್ತಾ ಇದ್ಲು. ಒಂದು 7-8 ಮಂತ್ಸಲ್ಲೆಲ್ಲ ನಿಂತ್ಕೋತಾ ಇದ್ಲು. 9 ಮಂತ್ಸಿಗೆ ಆಲ್ರೆಡಿ 9 ಮಂತ್ಸ್ 3 ಡೇಸ್ಗೆಲ್ಲ ಆಲ್ರೆಡಿ ಓಡಾಡ್ತಾ ಇದ್ಲು. ಸ್ವಲ್ಪ ದೂರ ಹೋಗೋಳು, ಬೀಳೋಳು. ಒಂದು 10 ಮಂತ್ಸಿಗೆಲ್ಲ ತುಂಬಾ ಚೆನ್ನಾಗಿ ಪ್ರಾಪರಾಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. 10 ಮಂತ್ಸಿಗೆ ತುಂಬ ಚೆನ್ನಾಗಿ ನಡೀತಾ ಇದ್ಲು. ಆಮೇಲೆ ಈ ಥರ ಮೈಲ್ ಸ್ಟೋನ್ ಅಂತಂದರೆ, ಈಗ ಪ್ರತಿಯೊಂದೊಂದು ಮಗುವಿಗೆ ಒಂದೊಂಥರ ಬೇರೆ ಥರ ಇರುತ್ತೆ. ಈಗ ಕೆಲವೊಂದು ಮಕ್ಕಳುಗಳು ಇಷ್ಟು ಟೈಮ್ ಅಂತ ಇರುತ್ತೆ. ಈಗ ಒಂದು ಓಡಾಡೋಕ್ಕೆ ಇರ್ಬೋದು, ಒಂದು 10 ಮಂತ್ಸಿಂದ ಒಂದು 13 ಮಂತ್ಸ್ ಇದ್ರೊಳಗಡೆ ಓಡಾಡಬೇಕು. ಈ ಥರ ಒಂದು ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಈ ಥರ ಇರುತ್ತಲ್ಲ, ಅದನ್ನು ಮೈಲ್ ಸ್ಟೋನ್ ಅಂತ ಕರೀತಾರೆ. ಕ್ರಾಸಿಂಗ್ ಡೆವಲಪ್ಮೆಂಟ್ ಆಫ್ ಮೈಲ್ ಸ್ಟೋನ್ ಅಂತ ಅಂದಾಗ ಅದು ಯಾವ ಥರ ಒಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಈ ಜನ್ರೇಷನಲ್ಲಿ ಅಂದರೆ, ಅದು ಡೆವಲಪ್ಮೆಂಟ್ ಯಾವ ಥರ ಹೋಗಬೇಕಲ್ವ, ಈ ಮಂತಲ್ಲಿ ಮಾಡೋದು ಅದೇ ಮಂತಲ್ಲಿ ಮಾಡಬೇಕು.
ಈಗ ಕುತ್ಕೊಳೋದು ಇದೆ, ಈ ಮಂತ್ ಒಳಗಡೆ ಮಗು ಕುತ್ಕೊಳೋದು ಕಲಿಬೇಕು ಅಂತ ಇರುತ್ತೆ, ಆ ಟೈಮ್ನಲ್ಲಿ ಕಲಿಬೇಕು. ಓಡಾಡೋದು ಇಷ್ಟು ದಿನದಲ್ಲಿ ಕಲಿಬೇಕಂತ ಇರುತ್ತೆ, ಆ ಟೈಮ್ನಲ್ಲಿ ಕಲಿಬೇಕು. ಆದರೆ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗೋಗ್ಬಿಡುತ್ತೆ. ಆ ಮಂತಿದ್ದು ಈ ಮಂತಿಗೆ ಕಲಿಯೋದು ಅಂದರೆ ಇನ್ನು ಮೈಲ್ ಸ್ಟೋನು ಆರ್ಡರ್ ಪ್ರಕಾರ ನಡೆಯೋದಿಲ್ಲ. ಎಷ್ಟೊಂದು ಮಕ್ಳುಗಳು ಈ ಥರ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಇಲ್ಲ ಬೇಗ ಮೈಲ್ ಸ್ಟೋನ್ ಅಚೀವ್ ಆಗಿರುತ್ತೆ, ಇನ್ನು ವಯಸ್ಸು ಮೀರಿದ್ರೂ ಈಗ ಕೆಲವೊಂದು ಮಕ್ಳುಗಳು ವರ್ಷದ ಮೇಲೆ 3-4 ಮಂತ್ಸ್ ಆದ್ರೂ ಇನ್ನೂ ನಡೀತಾನೆ ಇರೋದಿಲ್ಲ, ಈ ಥರ ಇದೆ. ಮತ್ತೆ ಇನ್ನು ಒಂದು 9 ಮಂತ್ಸ್ ಆದ್ರೂ ಇನ್ನೂ ಕುತ್ಕೊಳಕ್ಕೆ ಬರೋದಿಲ್ಲ, ತೆವಳೋದೇ ಇಲ್ಲ, ಈ ಥರನೂ ಎಲ್ಲ ಇನ್ನೂ ಇರುತ್ತೆ. ಸೊ ಅದು ಮೈಲ್ ಸ್ಟೋನ್ಗಳು ಡೆವಲಪ್ಮೆಂಟು ಕ್ರಾಸಿಂಗ್ ಆಗ್ತಾ ಇರುತ್ತೆ. ಕೆಲವೊಂದಕ್ಕೆ ಮೈಲ್ ಸ್ಟೋನ್ ಅಚೀವ್ಮೆಂಟ್ ಆಗೋಲ್ಲ, ಕೆಲವ್ರಿಗೆ ವಯಸ್ಸಿಗೆ ಮೀರಿನ ಮೈಲ್ ಸ್ಟೋನ್ ಅಚೀವ್ಮೆಂಟ್ ಆಗುತ್ತೆ. ನನ್ನ ಮನಸ್ಮಿತಾಗಿ ಎಲ್ಲನೂ ಆಲ್ಮೋಸ್ಟ್ ಅರ್ಲಿ ಆಗೇನೆ ಮೈಲ್ ಸ್ಟೋನ್ಗಳು ಅಚೀವ್ ಆಗಿತ್ತು, ಬೇಗನೆ. ಅವಳು 9 ಮಂತ್ಸಿಗೆಲ್ಲನೂ ತುಂಬ ಚೆನ್ನಾಗಿ ವಾಕ್ ಮಾಡ್ತಾ ಇದ್ಲು, ಅಂದರೆ ಬೀಳ್ತಾ ಇದ್ಲು ಸ್ವಲ್ಪ. ಆದರೆ 10 ಮಂತ್ಸಿಗೆ ಪರ್ಫೆಕ್ಟಾಗೆಲ್ಲ ವಾಕ್ ಮಾಡ್ತಾ ಇದ್ಲು. ಈ ಥರ ಒಬ್ಬೊಬ್ಬರಲ್ಲಿ ಒಂದೊಂಥರ ಮೈಲ್ ಸ್ಟೋನ್ ಇರುತ್ತೆ. ಅದು ಕೂಡ ಒಂದು ಮೈಲ್ ಸ್ಟೋನ್ ಕ್ರಾಸಿಂಗ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಕೂಡ ಒಂದು ಸೈಡ್ ಎಫೆಕ್ಟ್ಸ್ ಆಗಿರುತ್ತೆ. ಮತ್ತೆ ಇದು ಹಳೆ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈ ಕಾಲದಲ್ಲಿ 5ನೇ ಪಾಯಿಂಟ್ ಬಂದು ಕಾಂಪಿಟೇಷನ್ ವರ್ಲ್ಡ್. ಆವಾಗ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಇವಾಗ ಎಷ್ಟು ಮಕ್ಕಳಿಗೆ ಎಷ್ಟು ಕಲಿಸಿದ್ರು ಅದು ಕಡಿಮೆ ಆಗುತ್ತೆ. ಎಲ್ಲ ಮಕ್ಕಳುಗಳು ಈಗ ಎಲ್ಲ ಮಕ್ಕಳು ಹೈಪರ್ ಆ್ಯಕ್ಟಿವ್, ಎಲ್ಲ ಮಕ್ಕಳು ಬುದ್ಧಿವಂತರೇನೆ. ಅಷ್ಟು ಕಾಂಪಿಟೇಷನ್ ಇದೆ ಅಂತಂದರೆ ಮಕ್ಕಳನ್ನ ನಾವು ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು, ಎಷ್ಟೇ ಒಳ್ಳೆ ಎಜುಕೇಷನ್ನ ಕೊಡಿಸಿದ್ರು, ಎಷ್ಟೇ ಕಲಿಸಿದ್ರು ಇವತ್ತು ಕಾಂಪಿಟೇಷನ್ ವರ್ಲ್ಡಲ್ಲಿ ಎಲ್ಲದೂ ಕಡಿಮೆ ಅಂತಲೇ ಆಗ್ತಾ ಇರೋದು. ತುಂಬ ಅಂದರೆ ತುಂಬಾ ಎಫರ್ಟ್ ಹಾಕಬೇಕು ಪೇರೆಂಟ್ಸು. ಆದರೆ ಹಿಂದಿನ ಕಾಲದಲ್ಲಿ ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕೋ ಥರ ಇರಲಿಲ್ಲ, ಇಷ್ಟೊಂದು ಈ ಜನ್ರೇಷನ್ ಅಷ್ಟು ಮುಂದೆ ಇರಲಿಲ್ಲ. ಅದರಿಂದ ಕಾಂಪಿಟೇಷನ್ ಎಲ್ಲ ಕಡಿಮೆ ಇತ್ತು. ನಾನು ಆಲ್ರೆಡಿ ಒಂದು ವರ್ಡ್ ಹೇಳ್ತಾ ಇರ್ತೀನಲ್ವಾ, ಫಾಸ್ಟ್ ಮೂವಿಂಗ್ ವರ್ಡ್ ರೆಡ್ಯೂಸ್ ದ ಜನರೇಷನ್ ಗ್ಯಾಪ್ಸ್ ಅಂತ. ಸೊ ಜನರೇಷನ್ ಗ್ಯಾಪ್ ಅಷ್ಟು ಬೇಗ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಅಷ್ಟು ವರ್ಡ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ಸೊ ಕಾಂಪಿಟೇಷನ್ ಆವಾಗ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಇರಲಿಲ್ಲ. ಸೊ ಹಳೆ ಕಾಲಕ್ಕೆ ಹೋಲಿಸಿದ್ರೆ ಈ ಕಾಲದಲ್ಲಿ ಖಂಡಿತವಾಗ್ಲೂ ಮಕ್ಕಳನ್ನ ಬೆಳೆಸೋದು ತುಂಬಾನೇ ಕಷ್ಟ ಇದೆ. ಅದರಲ್ಲೂ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತೂ, ಈವನ್ ನಾವು ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿನೇ. ಸೊ ತುಂಬಾನೇ ಕಷ್ಟ. ಅಟ್ಲೀಸ್ಟ್ ಮನೆಯಲ್ಲಿ ತಾತ ಅಜ್ಜಿ ಯಾರಾದರೂ ಇದ್ರೆ ಆ ಮಕ್ಕಳನ್ನ ಅವರು ನೋಡ್ತಾ ಇರ್ತಾರೆ, ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ, ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಕ್ಚುಲಿ ಚಿಕ್ಕ ಮಕ್ಕಳಿಗೆ ತಾತ ಅಜ್ಜಿನೇ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಒಂದು ಮಾತಿದೆ, ಮನೆಯಲ್ಲಿ ಪುಟ್ಟ ಮಕ್ಕಳಿರ್ಬೇಕು ಮತ್ತು ಅವರಿಗೆ ಬುದ್ಧಿ ಹೇಳೋದಕ್ಕೆ ಅಂತ ಹಿರಿ ಜೀವಿಗಳಿರಬೇಕು ಅಂತ. ಸೊ ಯಾವಾಗ ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಮಕ್ಕಳು ಬೆಳೀತಾ ಇರ್ತವೆ, ತಾತ ಅಜ್ಜಿ ಈ ಥರ ಎಲ್ಲರ ಜೊತೆ ಬೆಳೆಯುತ್ತೆ, ಆವಾಗ ಸೋಷಿಯಲ್ ಕಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ. ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಮಗುವಿನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಈವನ್ ಅದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ಅದು ಕೂಡ ಒಂದು ಸಹಕಾರಿಯಾಗಿರುತ್ತೆ. ಬಟ್ ಇದು ಸಿಟಿನಲ್ಲಿ ಬೆಳೆಯುತ್ತಿರುವಂತಹ ಮಕ್ಕಳುಗಳಿಗೆ ಇದೊಂದು ಶಾಪ. ಫಸ್ಟ್ ಆಫ್ ಆಲ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಪ್ಪ ಅಮ್ಮ ಇರ್ತಾರೆ, ಆ ಮಗುವಿಗೆ ದಿನ ಬೆಳಗಿದ್ರೆ ಅವರನ್ನೇ ನೋಡಬೇಕು. ಅದರಲ್ಲೂ ಹಳ್ಳಿ ಕಡೆ ಇದ್ದರೆ ಏನು ಮಾಡ್ತಾರೆ, ಹೊರಗಡೆ ಎಲ್ಲ ಒಂದು ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ, ನೇಚರ್ ಇರುತ್ತೆ, ನೇಚರ್ನ ಎಂಜಾಯ್ ಮಾಡ್ತವೆ ಮಕ್ಕಳು, ಹೊರಗೆಲ್ಲ ಓಡಾಡ್ತವೆ, ತುಂಬಾ ಖುಷಿ ಅನಿಸುತ್ತೆ, ಅವಕ್ಕೂ ಕೂಡ ರಿಲೀಫ್ ಅನಿಸುತ್ತೆ. ಬಟ್ ಸಿಟಿಯಲ್ಲಿ ಏನಾಗುತ್ತೆ, 4 ಗೋಡೆ ಮಧ್ಯೆನೇ ಇರಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ತನ್ನ ತಾಯಿನೇ ನೋಡಿಕೊಂಡು ಮನೆ ಒಳಗಡೆನೇ ಇರಬೇಕು. ಅದು ಒಂಥರ ಯಾವ ಥರ ಇರುತ್ತೆ ಅಂತಂದರೆ ಜೈಲ್ ಥರ ಇರುತ್ತೆ. ಊಟ ಮಾಡು, ಮಲಗು, ಮನೆ ಒಳಗಡೆನೇ ಇರು. ಇದಂತೂ ತುಂಬಾ ಈ ವಿಚಾರದಲ್ಲಿ ಎಷ್ಟೊಂದು ಮಕ್ಕಳುಗಳು ಅನ್ಲಕ್ಕಿ. ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಸಿಟಿನಲ್ಲಿ ಈ ಥರ ಬೆಳೀತಾ ಇರ್ತವೆ. 90% ಸಿಟಿನಲ್ಲಿರೋರು ಎಲ್ಲರದ್ದು ಕತೆ ಹಿಂಗೆ ಇರುತ್ತೆ. ಈವನ್ ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ. ಮಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನನ್ನೇ ನೋಡಬೇಕು, ಮನೆ ಒಳಗಡೆನೇ ಇರಬೇಕು. ಅದು ನಿಜವಾಗ್ಲೂ ಮೇ ಬಿ ಅವಳು ಬೇರೆ ಹಳ್ಳಿ ಕಡೆ ಏನಾದರೂ ಇದ್ದಿದ್ದರೆ ಇನ್ನೂ ಜಾಸ್ತಿ ವರ್ಲ್ಡ್ ರೆಕಾರ್ಡ್ಸ್ಗಳನ್ನ, ಇನ್ನೂ ಜಾಸ್ತಿ ಪ್ರಶಸ್ತಿಗಳನ್ನ ತಗೋತಿದ್ಲು ಅಂತ ಅನ್ಸುತ್ತೆ. ಆ ನೇಚರಲ್ಲಿ ಬೆಳೆದಾಗ ಮಕ್ಕಳಿಗೆ ತುಂಬಾನೇ ಬ್ರೈನ್ ಡೆವಲಪ್ಮೆಂಟ್ ಇನ್ನೂ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಇನ್ನೂ ಹೆಚ್ಚಿನ ಸಾಧನೆ ಹಳ್ಳಿಲಿದ್ರೆ ಅವಳು ಮಾಡ್ತಿದ್ಲು ಅಂತ ನನಗನ್ಸುತ್ತೆ. ಸೊ ಈ ಸಿಟಿನಲ್ಲಂತೂ ಈಗಿನ ಕಾಲದಲ್ಲಿ ಮಕ್ಕಳುಗಳಿಗೆ ಸೋಷಿಯಲ್ ಡೆವಲಪ್ಮೆಂಟ್ನ ಸೋಷಿಯಲ್ ಡೆವಲಪ್ಮೆಂಟ್ನ ಹೆಚ್ಚೋದೇನೆ ಒಂದು ಪೇರೆಂಟ್ಸಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಬಟ್ ಹಳ್ಳಿ ಕಡೆ ಅದಕ್ಕೇನು ಎಫರ್ಟ್ ಹಾಕೋದೇ ಬೇಡ, ನ್ಯಾಚುರಲ್ ಆಗಿ ಸೋಷಿಯಲ್ ಡೆವಲಪ್ಮೆಂಟ್ ಆಗಿಬಿಡುತ್ತೆ. ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ, ದಿನ ಎಲ್ಲರನ್ನೂ ನೋಡ್ತಾರೆ, ನೇಚರಲ್ಲಿ ಬೆಳೀತಾರೆ. ಅದು ತುಂಬಾ ಬ್ರೈನ್ ಡೆವಲಪ್ಮೆಂಟಿಗೆ ಅವ್ರಿಗೆಲ್ಲ ಒಂಥರ ಗಾಡ್ ಗಿಫ್ಟ್ ಅದೆಲ್ಲ. ಬಟ್ ಸಿಟಿಯಲ್ಲಿರೋರಿಗೆ ಅದೆಲ್ಲ ಬಂದುಬಿಟ್ಟು ಸಿಗೋದೇ ಇಲ್ಲ, ಬ್ಯಾಡ್ ಲಕ್.
ಒಟ್ಟಾರೆ ಹಳೆ ಕಾಲಕ್ಕೆ ಹೋಲಿಸಿದ್ರೆ ಈ ಕಾಲದಲ್ಲಿ ಮಕ್ಕಳನ್ನ ಸಾಕೋದು ತುಂಬಾನೇ ಕಷ್ಟ ಇದೆ. ಈ ಒಂದು ನಾನಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಲ್ಲ, ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.